ಈಗ ಮಂಜಣ್ಣವ್ರು ಯಾಕೆ ಈ ಥರದೊಂದು ಅಧಿಕಾರಕ್ಕೆ ಬರಬಾರ್ದು ಅಂತ ಈಗ ಫಿಲಮ್ ಚೇಂಬರ್ ಎಲೆಕ್ಷನ್ ಇದೆ, ಅನಂತರದಲ್ಲಿ ನಿರ್ಮಾಪಕರ ಸಂಘದಿದೆ, ನೀವು ಯಾಕೆ ಮುಂದೆ ಬರಲ್ಲ ಅನ್ನೋವಂಥದ್ದು? ನಾನು ಈ ಸತಿ ನಿರ್ಮಾಪಕ ಸಂಘಕ್ಕೆ ಆಗಬೇಕು ಅಂತ ಹೋದೆ. ಅಲ್ಲಿ ಇಬ್ಬರು ಸೀನಿಯರ್ಸ್ರು, ಅಣ್ಣ ನಂಗೆ ದಯವಿಟ್ಟು ಬಿಟ್ಟು ಕೊಡಿದ್ರು. ಬಿಟ್ಟು ಕೊಡೋದ್ರ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಕೆಲಸ ಮಾಡಿ. ಪ್ರಾಬ್ಲಮ್ ನೋಡಿ, ನಿರ್ಮಾಪಕರ ಪ್ರಾಬ್ಲಮ್ ನೋಡಿ, ಕಲಾವಿದ್ರ ಪ್ರಾಬ್ಲಮ್ ನೋಡಿ, ಸಣ್ಣ ಕಲಾವಿದ್ರ ಪ್ರಾಬ್ಲಮ್ ನೋಡಿ, ಥಿಯೇಟ್ರ್ ಪ್ರಾಬ್ಲಮ್ ನೋಡಿ, ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್, ಎಲ್ಲ ಇದ್ದರೆ ಚಿತ್ರರಂಗ. ನಾವು ನಿರ್ಮಾಪಕ ಒಬ್ಬನೇ ಇದ್ರೆ ಚಿತ್ರರಂಗ ಅಲ್ಲ, ಎಲ್ಲರೂ ಒಟ್ಟು ಕೂಡಿದ್ರೆ ಚಿತ್ರರಂಗ. ಯಾರೇ ಪ್ರಾಬ್ಲಮ್ ಕೂತ್ಕೊಂಡು ಸಪೋರ್ಟ್ ಮಾತಾಡಿ ಯಾರೂ ಬರಲ್ಲ, ಯಾರು ಕೇಳಲ್ಲ. ಏನು ಮಾಡ್ತೀನಿ ಹಿಂಗಿದೆ. ವಾಣಿಜ್ಯ ಮಂಡಳಿಗೆ ಆಗ್ಬೇಕು, ಈ ಸತಿ ಜಯಮಾಲ ಬರ್ತಾರೆ ಪಾಪ. ಅವ್ರು ಹೇಳಿದ್ರು ಇರಲಿ, ಅದಕ್ಕೆ ನಾನು ಕಾದು ನೋಡ್ತಾ ಇದ್ದೀನಿ. ನೋಡೋಣ, ನಾನು ಆದರೆ ಇಟ್ಟು ಟಾರ್ಗೆಟು. ನಾನು ಯಾರು ತಗ್ಗಲ್ಲ ಬಗ್ಗಲ್ಲ, ಯಾರು ಮಾತಕ್ಕೆಲ್ಲ, ಎಷ್ಟು ನುಗ್ದಂಗೆ. ಅದರಿಂದ ಎಷ್ಟು ಹೆಂಗೆ ನುಗ್ಕೊಂಡು ಹಂಗೆ ನಾನು ಅದರಿಂದ ಆಸೆ ಬೀಳಲ್ಲ. ಕಂಡವ್ರ ದುಡ್ಡು ಆಸೆ ಬೀಳಲ್ಲ. ನಾನು ಬೇರೆಯವ್ರ ಬಗ್ಗೆ ಬೇರೆಯವ್ರ ಹತ್ರ ಲೂಸ್ ತಾಕಿ ಹೇಳಲ್ಲ. ನಾನು ಇರೋದು ಹಿಂಗೆ, ನಾನು ಇದ್ದಿದ್ದೀನಿ ಇದ್ದಂಗೆ ಹೇಳ್ತೀನಿ. ನಾನು ಒಳ್ಳೆಯವ್ರು ಅನ್ಕೊಳ್ಳಿ, ಕೆಟ್ಟವ್ರು ಎಷ್ಟೋ ಥರ ಅನ್ಕೊಳ್ರಪ್ಪ ಅಲ್ವಾ. ನಮ್ಮ ನನ್ನಲ್ವಾ ಅದೇ ಅಂತಾರಲ್ವಾ. ಅದರಿಂದ ಇವತ್ತು ಯಾವುದೇ ಇದನ್ನಿದ್ರೂ ನಾವು ಒಂದು ಪ್ರೇಕ್ಷಕನಿಗೆ ಖುಷಿ ಕೊಡಬೇಕು. ಅವನು ಯಾರೇ ಫ್ಯಾನ್ ಆಗಲಿ, ಅವ್ನ ಫ್ಯಾನ್ಗೆ ಇಷ್ಟ ಬೇಕು. ಈಗ ದರ್ಶನ್ ಫ್ಯಾನ್ ಇದ್ದಾರೆ, ಸುದೀಪ್ ಫ್ಯಾನ್ ಇದ್ದಾರೆ, ಯಶ್ ಫ್ಯಾನ್ ಇದೆ, ಶಿವಣ್ಣ ಫ್ಯಾನ್, ಎಲ್ಲರೂ ಅವ್ರ ಫ್ಯಾನ್ ಇದೆ. ಅವ್ರು ಹಾರ್ಡ್ಕೋರ್ ಫ್ಯಾನ್ಸ್ ಅವ್ರವ್ರದ್ದು ಯಾರು ಇದ್ದೇ ಇರ್ತದೆ. ಅದಕ್ಕೆ ನಾವು ಪ್ರೀತಿಸೋಣ. ವೆರಿ ಗುಡ್ ಅಪ್ಪ, ತೊಂದರೆ ಇಲ್ಲ. ಅದನ್ನು ನಾವು ಅವ್ರವ್ರ ಅಭಿಮಾನಿಗಳು ಎಲ್ಲ ಸಿನಿಮಾ ನೋಡ್ತಾರೆ, ಎಲ್ಲ ಸಿನಿಮಾ ನೋಡ್ತಾರೆ. ಆದರೆ ಕಮೆಂಟ್ ಮಾಡಿ ನಮ್ದು ಹಿಂಗಿತ್ತೆ ದಿಂದ ಕಮೆಂಟ್ ಮಾಡ್ತಾರೆ. ಇವತ್ತು ಯಾವ ರೀತಿ ಪರಿಸ್ಥಿತಿ ಆಗಿದೆ ಗೊತ್ತಾ ಇಂಡಸ್ಟ್ರಿ. ಹೊಟ್ಟೆ ನನ್ನ ಮಕ್ಕಳು ಟಿಕೆಟ್ಗಳು ಕೊಡಿಸಿ ಬಿರಿಯಾನಿ ಕೊಡ್ಸೋ ಪ್ರತಿ ಆಡಿಯನ್ಸ್ ಕರ್ತಾವ್ರೆ. ಇದು ಎಲ್ಲ ಮಾಧ್ಯಮ ಗೊತ್ತು, ಎಲ್ಲರಿಗೂ ಗೊತ್ತು. ಯಾಕೆ ಮಾಡಿದ್ರೆ, ಯಾಕೆ ನಿಲ್ಲಿಸಿಲ್ಲ ಇವರು? ಟಿಕೆಟ್ ಫ್ರೀ ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ, 200 ರೂಪಾಯಿ ಕೊಟ್ಟು ಜನ ಎಲ್ಲಿ ಬರ್ತಾರೆ? ಜನ ಫ್ರೀಯಾಗಿ ನಿಂತಿರ್ತಾರೆ. ನಿರ್ಮಾಪಕರ ದುಡ್ಡು ಕೊಡ್ತಾ ಇದ್ದಾರೆ. ಹೊಡಿಬೇಕು ನನ್ನ ಮಕ್ಕಳಿಗೆ. ಹೊಡೆಯೋರು ಯಾರು? ಯಾರು ಹೇಳ್ತೀರಿ ಇವರು? ಅದಕ್ಕೊಂದಷ್ಟು ಜನ ಉಟ್ಕೊಂಬಿಟ್ಟವ್ರೆ. ಮಧ್ಯವರ್ತಿ ಮಕ್ಕಳು ಅಂತ ಹೇಳಬೇಕು, ಮಧ್ಯವರ್ತಿ ಅಂತ ಹೇಳೋಕ್ಕಲ್ಲ. ಸರ್ ಅದೇ ಸರ್ ಇಷ್ಟು ಕಟ್ ಮಾಡಿ ಸರ್, ಅಷ್ಟು ಕಟ್ ಮಾಡಿ. ಏನು ಇವ್ರ ಮನೆಯಿಂದ ಜೋಬಿಂದ ಒಂದು 100 ರೂಪಾಯಿ ಖರ್ಚು ಮಾಡಲಿ ರೀ, ಗೊತ್ತಾಗಿರುತ್ತೆ. ಯಾರೋ ಪಾಪ ಪುಣ್ಯಾತ್ಮ ಸಾಲ ಮಾಡ್ತಾರೆ, ಸಾಲಗಾರ ಆಗ್ಬಿಡ್ತಾರೆ. ಇವತ್ತು ಅವ್ರ ಹೆಂಡತಿ ಮಕ್ಳು ಎಷ್ಟು ಕೊರಗ್ತಾರೆ ಸರ್. ಪಾಪ ಜನನೂ ಕೇಳಲ್ಲ ಸರ್. ಇವರು ಆಡ್ತಾರೆ ಈ ಬ್ರೋಕರ್ಗಳಿಂದ. ಕೆಲವರು ಬೇರೆಯವರಲ್ಲ, ಕೆಲವರು ಕ್ರಿಮಿನಲ್ಗಳು ಉದ್ಯಮ ಹಾಳು ಮಾಡ್ತಾರೆ. ಪುಣ್ಯಾತ್ಮರು ಕಟ್ಟಿರೋ ಉದ್ಯಮ ಸರ್ ಇದು. ಹೊಟ್ಟೆ ಉರಿತದೆ, ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಮಹಾನ್ ಭಾವರು ಎಷ್ಟು ವರ್ಷದ ಕಾಲ ಕಟ್ಟೋರು ಸರ್ ಇಂಥ ಈ ಉದ್ಯಮನ. ಮಹಾನ್ ಭಾವರು ಕಟ್ಟಿರೋ ಉದ್ಯಮನ ಹಾಳಾಗೋಗ್ಬಿಡ್ತದೆ ಸರ್. ಹಿಂಗಾಗ್ಬಿಟ್ರೆ ಕಷ್ಟ. ನಮ್ಗೆ ನೋವು ತುಂಬ ಇದೆ. ಚಿತ್ರರಂಗ ಒಳ್ಳೇದಾಗಬೇಕು. ಚಿತ್ರರಂಗಕ್ಕೆ ಒಳ್ಳೇದಾಗಲಿ. ನಾವು ತುಂಬ ನಮಗೆ ಬಿಡಿ, ನಮಗೆ ಬೇರೆ ಒಂಚೂರು ವ್ಯಾಪಾರ ಇದೆ ಗೊತ್ತೀವಿ, ಇದನ್ನೇ ನಂಬಿರೋ ಎಷ್ಟು ಜನ ಇದ್ದಾರೆ ಸರ್. ಅದರಿಂದ ಒಳ್ಳೇದಾಗಲಿ ಅಂತ ನಾವು ಇಷ್ಟಪಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಬೇಕು. ನಮ್ಮ ಕಲಾವಿದರು ಅಷ್ಟೇ, ಎಲ್ಲರೂ ಪ್ರೋತ್ಸಾಹ ಕೊಡಬೇಕು. ಎಲ್ಲರೂ ಒಳ್ಳೆಯವರೇ. ಈ ಜಿಂಚಕ್ಕೆ ಒಂದಷ್ಟು ಮಾತುಗಳು ಕೇಳ್ಬಿಟ್ಟು ಹಿಂಗೆ ಆಡ್ತಾರೆ, ಇನ್ನೇನಿಲ್ಲ. ಎಲ್ಲರಿಗೂ ಒಳ್ಳೆ ಬುದ್ಧಿದೆ, ಒಳ್ಳೆ ಇದೆ, ಒಳ್ಳೆತನ ಇದೆ. ಆ ಟೈಮ್ಗೆ ಭಗವಂತ ಯಾರ್ದ ಮಾತು ಕೇಳ್ಬಿಡ್ತಾರೆ, ಹಿಂಗೆ ಆಗ್ಬಿಡ್ತದೆ. ಅವ್ರು ದೊಡ್ಡ ಹೇಳ್ದಲ್ಲ, ಬ್ರ್ಯಾಡಾಗಿ ಯೋಚನೆ ಮಾಡಿದ್ರೆ ಇಲ್ಲ ನಾವು ಇದು ಮಾಡ್ತಾರೆ ತಪ್ಪು ಅಂತ. ಆಮೇಲೆ ಯಾರು ನೋಬಡಿ ಕ್ಯಾನ್ ಚೈಲ್ಡ್ ಏಜ್. ಎಲ್ಲರಿಗೂ 35, 38, 40 ಆಗಿದೆ. ಎಲ್ಲರೂ ತಿಳುವಳಿಕೆ ಇರೋರು, ಆಮೇಲೆ ಮೆಸೇಜ್ ಕೊಡುವಂಥವ್ರು, ನೂರಾರು ಮಾಡೋರು, ಅವರೇ ತಪ್ಪು ಮಾಡೋದು. ನಾವೇನು ಮಾಡೋಕ್ಕಾಗುತ್ತೆ? ಈಗ ನಾನೇನು ಸಾಬತ್ತು, ನಾನು ಬೇಜಾರು ತಪ್ಪು ಮಾಡಿದೆ, ಮಾಡೋಕ್ಕೆ ಹೋಗಲ್ಲ. ಈಗ ಹಸ್ಕಡಿದ್ರು ಮಾಡಲ್ಲ, ನಮ್ಗೆ ಬೇಕಾಗಿಲ್ಲ. ಸುಳ್ಳು ಏನು ನೆಸಿಟಿ ಇದೆ? ಮೋಸ ಮಾಡಿ ತುಂಬ ಜನ ಇದೆ ಸರ್ ಇವತ್ತು. ತುಂಬ ಜನ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಬರೋರು ಇದ್ದಾರೆ. ಕಳ್ಕೊತಾ ಇದ್ದೀವಿ ನಾವು. ರಮೇಶ್ ರೆಡ್ಡಿ ಒಂದು ಒಳ್ಳೆ ಆ ಥರದವ್ರು. ರಮೇಶ್ ರೆಡ್ಡಿ ಫ್ರೆಂಡ್ 4-5 ಜನ ಇದ್ದಾರೆ, ಅವರೇ ಬೇಡ ಅಂತಾರೆ. ನಮ್ಮ ಫ್ರೆಂಡ್ 7-8 ಜನ ಇದ್ದಾರೆ, ಅವರು ಬೇಡ ಅಂತಾರೆ. ಅದರಿಂದ ಇದಾಗಬಾರ್ದು. ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು. ದಯವಿಟ್ಟು ಯೋಚನೆ ಮಾಡೋ ಪ್ರೊಡ್ಯೂಸರ್ಗಳು ನಾನು ಎಷ್ಟೋ ಜನ ಯಾರು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾನು ಕಳಿಸಿದ್ದೀನಿ. ನಂಗೆ ಒಂದು 3-4 ಜನ ಇತ್ತೀಚೆಗೆ ಫೋನ್ ಮಾಡ್ತಾರೆ. ಸರ್ ಯಾರೋ ಕತೆ ಹೇಳ್ತಾರೆ, ಯಾರು ಕೊಡುತ್ತೀನಿ, ಅವ್ನು ಯಾರು ಕತೆ ಮಾಡೋಂಗೆ ಕೇಳ್ತೀನಿ, ಏನು ಅಂತೀನಿ, ಅವ್ನಿಗೆ ಅಲ್ಲಿಂದ ಓಡಿಸ್ತೀನಿ, ಒಪ್ಪನೇ ಹೇಳ್ತೀನಿ. ಈಗ ಮೊನ್ನೆ ನಮ್ಮ ಸ್ನೇಹಿತರು BJP ಲೀಡರ್ ಅಂಬರೀಷ್ ಅಂತ ಫೋನ್ ಮಾಡಿದ್ರು. ಆಮೇಲೆ ಇನ್ಯಾರೋ ಮನೆ ಎಲ್ಲ ಕತೆ ನಾವು ಫೋನ್ ಮಾಡಿದ್ದು. ಯಾರೋ ಮ್ಯಾನೇಜರ್ ಬಿಡ್ಕೊಂಡು ಹೋಗ್ಬಿಡ್ತಾರೆ. ಸರ್ ಈ ಥರ ಕತೆ ಇದೆ, ಏನು ಮಾಡ್ತೀಯಪ್ಪ 2 ಕೋಟಿ ಇಲ್ಲಿ, 2 ಕೋಟಿ ಏನು ಮಾಡ್ತೀಯಾ, ಯಾಕೆ ಹಂಗೆ ಅವ್ರು ಹೇಳಿದ್ರೆ ಮಂಜಣ್ಣ ಅಂತ ಹೋಗ್ತೀವಿ, ಮಂಜಣ್ಣ ಹೋಗಿ ನಾನು ಮಾಡ್ತೀನಿ ಅಂತಾರೆ. ನಿಜವಾಗ್ಲೂ ಅವ್ರು 2 ಕೋಟಿ ಉಳಿತದೆ, ಹೆಸರು ಉಳಿತದೆ, ಗೌರವ ಉಳಿತದೆ.